ನಂಬರ್ 5 ಅಣ್ಣ ಗಾಡಿ ಸರ್ ಈ ಕಡೆ ಸ್ವಲ್ಪ ಟರ್ನ್ ಆಗ್ಬಿಡ್ರಿ. ಇದನ್ನೇ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ. ಇದನ್ನು CBI ಕೊಡಬೇಕು. ಇಲ್ಲಿ SIT ಸಂಪೂರ್ಣವಾಗಿ DK ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡಲಾಗ್ತದೆ. ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ. SIT ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು, ಅವರೆಲ್ಲ ಏನು DK ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿಯೇ ಹೇಳ್ತಾರೆ DK ಶಿವಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ ಮ್ಯಾಗೆ ಇದು ನಿಶ್ಚಿತವಾಗಿಯೂ ಈ SITದಿಂದ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು CBIನೇ ಒಂದೇ ಪರಿಹಾರ. ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು. ನಾನು ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಈಗ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ. ಚುನಾವಣೆ ಪರಿಣಾಮ ಸರ್, ಚುನಾವಣೆ ಮೇಲೆ ಪರಿಣಾಮ ಸರ್. ನೋಡಿರಿ, ಇದು BJP 14 ನಮ್ಮ ಲೋಕಸಭೆ BJP ಅದಾವು, ಅಲ್ಲೇನು JDSನವ್ರು ಯಾವೂ ಇಲ್ಲ. ನಮ್ಮ ಮೇಲೆ ಏನು ಪರಿಣಾಮ ಹೋಗೋ ಪ್ರಶ್ನೆ ಇಲ್ಲ. ಯಾಕಂದರೆ 2019ರಾಗ ಕಾಂಗ್ರೆಸ್ BJP ಇದು ಕಾಂಗ್ರೆಸ್ಸು JDSನವ್ರು ಕೂಡಿ ಮಾಡಿದಂಥವ್ರು ಅವ್ರು ಅದಾರ. ಅವರು ಏನು ಇವತ್ತು ಮೊನ್ನೆ 24 ತಾಸಿನಾಗ ಆಗಿದ್ದಲ್ಲ, ಅದು 2019ರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸೇ ಜವಾಬ್ದಾರಿ. ಎಸ್ ಥ್ಯಾಂಕ್ ಯು.